ಆದ್ಮೇಲೆ ಇವತ್ತು ನಾವು ಕ್ಯಾರಿಸ್ ಹಿನ್ನೀರು ಸೌತ್ನಳ್ಳಿಲಿದ್ದೀವಿ. ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಆಗಲೇ ಎಲ್ಲ ತುಂಬ ಹಚ್ಚ ಹಸಿರಾಗಿ ಎಲ್ಲ ಗಿಡಗಳೆಲ್ಲ ಎದ್ದಿದೆ. ನವಧಾನ್ಯಗಳದ್ದು ಗಿಡಗಳೆಲ್ಲ ಚೆನ್ನಾಗಿ ಎದ್ದಿದೆ. ಇಲ್ಲಿ ನಾವು ಈ ಜಮೀನಿಗೆ ಹೋಗೋಕ್ಕೆ ಒಂದು ಲಿಂಕ್ ವ್ಯವಸ್ಥೆಯನ್ನು ನಿಮಗೆ ತೋರಿಸಿದೆ. ನಾವು ಇಲ್ಲಿ ಕೆಳಗಡೆ ಒಂದು ಪೈಪ್ ಹಾಕ್ಕೊಂಡಿದ್ದೀವಿ. ಈಗ ಪೈಪ್ ಹಾಕ್ಕೊಂಡು ಇವಾಗ ಈ ತೋಟದಿಂದ ಕ್ಲೀನಾಗಿ ನಾವು ಈ ತೋಟಕ್ಕೆ ಹೋಗ್ಬೋದು. ಒಂದು ಡ್ರೈನೇಜು, ಮೇನ್ ಡ್ರೈನೇಜ್ ಇಲ್ಲಿದೆ. ಈಗ ನಾವು ಡ್ರಿಪ್ಪಿಗೆ ಮಾಡ್ಕೊಂಡಾಗ ಅಲ್ಲಿ ಇದು ಸ್ವಲ್ಪ ಇಲ್ಲಿ ಮಣ್ಣೆಲ್ಲ ಹಾಕ್ಕೊಂಡ್ರೆ ಇಲ್ಲಿ ತಿರುಗಾಡೋಕ್ಕೆ ಆ ತೋಟದಿಂದ ಈ ತೋಟಕ್ಕೆ ಈಗ ಸಲೀಸಾಗಿ ಈಗ ದಾರಿ ಆಯಿತು. ಈಗ ಈ ಜಮೀನು ಸುತ್ತ ನಾವು ಎಲ್ಲ ನೆಟ್ಟೆಲ್ಲ ಹಾಕಿದ್ದೇವೆ. ಬಹುತೇಕ ನೆಟ್ಟು ಮುಗಿತಾ ಬಂದಿದೆ, ಇನ್ನೊಂದು ಸ್ವಲ್ಪ ನೆಟ್ಟು ಹಾಕಬೇಕು. ಇದು ಸ್ವಲ್ಪ ಹಳೆ ತೋಟ. ಹಳೆ ತೋಟಕ್ಕೆ ನೈಟ್ರೋಜನ್ ಫಿಕ್ಸೇಷನ್ಗೆ ಏನು ಅಗಸೆ ಗ್ಲಿಸಿಡಿಯಾ ನುಗ್ಗೆ ಏನು ಆಗಿರಲಿಲ್ಲ. ಅದರಿಂದ ನಾವು ಇವಾಗ ಇಲ್ಲಿ ಒಂದು 6 ಅಡಿಗೆ ಎಲ್ಲ ಗ್ಲಿಸಿಡಿಯದ ಗಿಡಗಳನ್ನು ಒಂದೊಂದು ಅಡಿಗೆ ಒಂದೊಂದು ಗಿಡಗಳನ್ನ ಒಂದೂವರೆ ಅಡಿಗೆಲ್ಲ ಇಲ್ಲಿ ಗಿಡಗಳನ್ನ ಹಾಕಿದ್ದೀವಿ. ಹಾಗೆ ಅದ್ರ ಮಧ್ಯದಲ್ಲಿ ಎಲ್ಲ ಒಂದೊಂದು ಮರ ಕಾಫಿ ಅಂತ ಹೇಳ್ತಾರೆ ಇದನ್ನು. ಇದು ತುಂಬ ಒಂದು ವಿಶೇಷವಾದ ಒಂದು ಗಿಡ. ಕಾಫಿಯಲ್ಲೇ ಒಂದು ಮರ ಕಾಫಿ ಅಂದ್ಬಿಟ್ಟು. ಅದಕ್ಕೇನು ಅಷ್ಟು ಕೆಲಸ ಏನು ಇರೋದಿಲ್ಲ. ಹಾಕಿ ನಟ್ಟು ಬಿಟ್ಟುಬಿಟ್ರೆ ಅದ್ರ ಪಾಡಿಗೆ ಅದು ಬರ್ತಾ ಇರ್ತದೆ. ಇಲ್ಲೆಲ್ಲ ಇವಾಗ ನಾವು ನೈಟ್ರೋಜನ್ ಫಿಕ್ಸೇಷನ್ಗೆ ಇಲ್ಲಿ ನಿಮಗೆ ಗೊತ್ತಿರಬೇಕು, ನರಳಲ್ಲಿ ಹಳೆಯ ತೋಟದಲ್ಲಿ ನಾವು ಯಾವಾಗಲೂ ನುಗ್ಗೆ ಅಗಸೆಯನ್ನು ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ಹೇಳೋದಿಲ್ಲ. ಅಲ್ಲಿಗೆ ಒಂದು ಸೂಕ್ತ ಏನಪ್ಪ ಅಂದರೆ ನಾವು ಈ ಥರ ಗ್ಲಿಸಿಡಿಯಾ ಗಿಡಗಳನ್ನ ರೆಡಿ ಮಾಡಿಕೊಂಡು ನೋಡಿ, ಪ್ಲಾಸ್ಟಿಕ್ ಕವರಲ್ಲಿ ರೆಡಿ ಮಾಡಿಕೊಂಡು ಗಿಡಗಳನ್ನ ಇಲ್ಲಿಗೆ ಹಾಕಿದ್ದೇವೆ. ಹಾಗೆ ಇಲ್ಲಿಗೆ ಬೇಕಾದಂಥ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ. ಅದ್ರ ಜೊತೆಗೆ ಅಲ್ಲಿ ಕೊಕ್ಕೋ ಗಿಡನ ಹಾಕಿದ್ದೀವಿ. ಹಾಗೂ ಇದ್ರ ಮಧ್ಯದಲ್ಲಿ ಒಂದೊಂದು ನಾವು ಮರ ಕಾಫಿಯನ್ನು ಹಾಕಿದ್ದೇವೆ. ಹಾಗೆ ಇದು ಬೇಲಿ, ಅಲ್ಲಿ ಬೇಲಿಯಲ್ಲಿ ಜಟೋಬ ಬರ್ತದೆ. ಅದಕ್ಕೆ 2 ಕಲ್ಲು ಕಂಬದ ಮಧ್ಯದಲ್ಲಿ ಒಂದೊಂದು ಮರ ಕಾಫಿಯನ್ನು ಹಾಕಿದ್ದೇವೆ. ಅದು ಬೇಲಿಗೆ ಒಂದು ಆಧಾರ ಅನ್ನೋ ಆಯಿತು. ಮತ್ತು ಅದಕ್ಕೆಲ್ಲ ಕೃಷಿ ಭಾಳ ಕಡಿಮೆ. ಇಲ್ಲೆಲ್ಲ ಚರಂಡಿ ಎಲ್ಲ ತಗೊಂಡಿದ್ದೀವಿ. ಈ ಥರ ಹಿಂಗು ಗುಂಡಿ ಥರ ಇದು ಎಲ್ಲ ಹೋಗಲಿಕ್ಕೆ ಇದೆಲ್ಲ ಈಗ ಸೋಸಿ ನೀರನ್ನು ಅದೆಲ್ಲ ಹಾಕಲಿಕ್ಕೆ ಬಿಡಬೇಕು. ತೆಂಗಿನ ಗಿಡದ ಬುಡದಲ್ಲಿ ಕಸ ಕಡ್ಡಿಯನ್ನು ಈ ರೀತಿ ನಾವು ಯಾವಾಗಲೂ ಹಾಕಿರಬೇಕು. ಕಸ ಕಡ್ಡಿ ಇರಬೇಕು, ತುಂಬಿರಬೇಕು. ಕಸದ ತೊಟ್ಟಿ ಥರ ಇರಬೇಕು ಯಾವಾಗಲೂ ತೋಟ. ಇಲ್ಲಿ ಗಿಡಗಳು ಅಷ್ಟೇ ತುಂಬ ವೈಜ್ಞಾನಿಕವಾಗಿ ಆಗಿನ ಕಾಲದಲ್ಲಿ 10 ಅಡಿ 20 ಅಡಿ 15 ಅಡಿ ಅದು ಹೇಗೆ ಮನಸ್ಸು ಬರ್ತದೆ ಹಾಗೆಲ್ಲ ಹಾಕಿದ್ದಾರೆ. ಅದಕ್ಕೆ ಇದಕ್ಕೆ ಒಂದು ರೂಪವನ್ನು ಕೊಡ್ತಾ ಇದ್ದೀವಿ. ಮಾಡಿ ಇದಕ್ಕೆ ಡ್ರಿಪ್ ಲೈನು ಎಳೆದಿದ್ದೀವಿ. ಈಗ ಇದರಲ್ಲಿ ಗಿಡಗಳೆಲ್ಲ ಆಲ್ಮೋಸ್ಟು ಉಳ್ಕೊಂಡು ಇನ್ನೊಂದು 15-20 ದಿವಸದಲ್ಲಿ ಗಿಡಗಳೆಲ್ಲ ಸ್ವಲ್ಪ ಬಾಡ್ದಂಗೆ ಕಾಣಿಸುತ್ತೆ. ಅಷ್ಟೊತ್ತಿಗೆ ಗಿಡಗಳೆಲ್ಲ ರೆಡಿ ಆಗಿಬಿಡುತ್ತೆ. ಇಲ್ಲಿ ಬಾರ್ಡ್ರಲ್ಲಿ ನಾವೇನು ಮಾಡಿದ್ದೀವಿ, ಈಗ ಇಲ್ಲಿ ಜಟ್ರೋಪಕ್ಕೆ ಸಪ್ರೇಟಾಗಿ ಲೈನ್ ಏನು ಬಿಟ್ಟಿಲ್ಲ ನಾವಿಲ್ಲಿ. ಈ ಗಿಡಕ್ಕೆ ಬಂದಿದ್ದು ಲ್ಯಾಟ್ರನ್ನ ಹೀಗೆ ಉದ್ದ, ಈಗ ಲ್ಯಾಟ್ರನ್ ಬಂದಿದ್ದನ್ನ ಇದನ್ನೇ ಸ್ವಲ್ಪ ಉದ್ದ ಮಾಡಿಕೊಂಡು ಈ ಥರ ಇದನ್ನ ಬೇಲಿಗೆ ಜಟ್ರೋಪಕ್ಕೆ ಈ ಥರ ಲೈನ್ ಮಾಡ್ಕೊಂಡಿದ್ದೀವಿ. ಅದೇ ಪೈಪನ್ನು ನಾವು ಹೀಗೂ ಬಳಸ್ಕೋಬೋದು. ಇದಕ್ಕೆ ಸಪ್ರೇಟು ಕೊಡ್ಬೋದು. ಒಂದೊಂದು ತೋಟದಲ್ಲಿ ಮಾಡುವಾಗ ಒಂದೊಂದು ಹೊಸ ಡಿಸೈನ್ ಮಾಡಿರ್ತೀವಿ ನಾವು. ಯಾಕೆಂದರೆ ಅದೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ. ಈಗ ಬಂದುಬಿಟ್ಟು ಇಲ್ಲಿ ಪೈಪ್ನಲ್ಲೇ ಇಟ್ಬಿಟ್ಟು ಇಲ್ಲಿ ಎಂಡ್ ಕ್ಯಾಪ್ ಹಾಕ್ಬಿಡೋದು. ಒಟ್ಟಿನಲ್ಲಿ ಇಲ್ಲಿಗೆ ನೀರು ಬೀಳಬೇಕು. ಅದಕ್ಕೇನು ಸಪ್ರೇಟ್ ಲೈನ್ ಏನು ಮಾಡಿಲ್ಲ. ಇಲ್ಲಿ ಇದೇ ಪೈಪ್ನಲ್ಲಿ ಇನ್ನು ಮುಂದುವರ್ಸ್ಕೊಂಡು ಹೋಗಿದ್ದೀವಿ. ಈಗೆಲ್ಲ 6 ಅಡಿಗೆ ಇಲ್ಲಿ ನಾವು ಗ್ಲಿಸಿಡಿಯಾವನ್ನು ಇಲ್ಲಿ ಹಾಕಿದ್ದೀವಿ. ಗ್ಲಿಸಿಡಿಯದ ಲೈನು ಚೆನ್ನಾಗಿ ಬಂದಿದೆ. ಇದೆಲ್ಲ ಒಂದೊಂದು ಕೊಕ್ಕೋ ಗಿಡ ಹಾಕ್ಕೊಂಡಿದ್ದೀವಿ. ಇಲ್ಲಿ ಇವ್ರು ಮಾಡಿರೋದ್ರಲ್ಲಿ ಇಲ್ಲೊಂದು 2 ಗದ್ದೆಯಲ್ಲಿ ಏನು ಮಾಡಿದೆ ಅಂದರೆ ಅಡಿಕೆ ಏನು ಹಾಕಿಲ್ಲ ಅವರು, ಬರೀ ತೆಂಗು ಮಾತ್ರ ಇದೆ ಇಲ್ಲಿ ಅಷ್ಟೇ. ಇದು ತೆಂಗು ಮಾತ್ರ ಇರೋದ್ರಿಂದ ಇದು ತುಂಬ ಹಳೆ ತೆಂಗಿರೋದ್ರಿಂದ ನಾವು ಇಲ್ಲಿಗೆ ನೈಟ್ರೋಜನ್ ಫಿಕ್ಸೇಷನ್ಗೆ ಅಂತೇಳಿ ನಾವು ಗ್ಲಿಸಿಡಿಯಾ ಗಿಡಗಳನ್ನ ಇಲ್ಲಿ ಹಾಕಿದ್ದೇವೆ. ಎಲ್ಲ 1 ಅಡಿ 1.5 ಅಡಿಗೆ ಒಂದೊಂದು ಗ್ಲಿಸಿಡಿಯಾದ ಗಿಡ ಇದೆ. ಈ ಕೊಕ್ಕೋ ಗಿಡವನ್ನು ಹಾಕಿದ್ದೀವಿ. ಇದೆಲ್ಲ ಇವಾಗ ಸ್ವಲ್ಪ ನಿಮಗೆ ಗಿಡಗಳೆಲ್ಲ ಬಾಡ್ದಂಗೆ ಕಾಣ್ಬೋದು. ಅದು ನೀರು ಬಿದ್ದ ಮೇಲೆ ಆಟೋಮೆಟಿಕ್ ಅದು ಸ್ವಲ್ಪ ರೆಡಿ ಆಗಿಬಿಡ್ತದೆ. ಸ್ವಲ್ಪ ಜಾಗ ಒಗ್ಗೋವರೆಗೂ ಅದಕ್ಕೆ ಹಾಗೆ ಇರ್ತದೆ. ಆಮೇಲೆ ಅದ್ರ ಪಾಡಿಗೆ ಅದು ಚೆನ್ನಾಗಿ ಡೆವಲಪ್ ಆಗಿಬಿಡ್ತದೆ. ಇನ್ನೊಂದು 2-3 ತಿಂಗಳಲ್ಲಿ ಇದಕ್ಕೂ ಬೇಕಾದಂಥ ನೈಟ್ರೋಜನ್ನ ಆರಾಮಾಗಿ ಇದು ಕಾಪಾಡ್ಕೊಳ್ತದೆ. ಆಗ ನಿಮಗೆ ಗ್ಲಿಸಿಡಿಯಾ ಒಂದು ನರಳಲ್ಲಿ ಬರೋದೇ ಗ್ಲಿಸಿಡಿಯಾ ಒಂದೇ ಚೆನ್ನಾಗಿ ಬರೋದು. ಗ್ಲಿಸಿಡಿಯಾ ಇಲ್ಲಿ ನುಗ್ಗೆನೂ ಬರೋಲ್ಲ, ಅಗಸೆನೂ ಬರೋಲ್ಲ. ಅದರಿಂದ ತಿಳ್ಕೊಳ್ಳಿ. ತುಂಬ ಜನ ಹಳೆ ತೋಟ ಇದೆ, ನಾವು ಅಗಸೆ ಗ್ಲಿಸಿಡಿಯಾ ನುಗ್ಗೆ ನೀವು ಹಾಕ್ದಂಗೆ ಹಾಕ್ಬೋದಾ ಅಂತ ಕೇಳ್ತೀರಿ. ಅದೇ ನರಳಿರೋ ಜಾಗದಲ್ಲಿ ಅಗಸೆ ನುಗ್ಗೆ ಬರೋದು ಭಾಳ ಕಷ್ಟ. ಗ್ಲಿಸಿಡಿಯಾ ಚೆನ್ನಾಗಿ ಬರ್ತದೆ. ಸದ್ಯಕ್ಕೆ ನೀವು ಗ್ಲಿಸಿಡಿಯಾವನ್ನು ಹಾಕ್ಕೊಳ್ಬೋದು. ಅಗಸೆಯನ್ನು ಹಾಕಲೇಬೇಕು ಅಂತಂದರೆ ಅದನ್ನು ಸೊಸಿ ಮಾಡಿ ಈ ಥರ ಕ್ಲೀನಾಗಿ ನಿಧಾನದಲ್ಲಿ ಹಾಕ್ಕೊಂಡ್ರೆ ಕೆಲವು ಬರುತ್ತೆ. ಬಟ್ ಏನಾಗ್ತದೆ ಅಂದರೆ ಬಿಸಿಲಲ್ಲಿ ಬರೋಷ್ಟು ಡೆವಲಪ್ಮೆಂಟ್ಸು ಇಲ್ಲಿ ಬರೋದಿಲ್ಲ. ಅದರಿಂದ ಇಲ್ಲಿಗೆ ಸೂಕ್ತ ಯಾವುದಪ್ಪ ಅಂದರೆ ಗ್ಲಿಸಿಡಿಯಾ ಒಂದೇ. ಇದನ್ನು ನಾವು ವರ್ಷಕ್ಕೆ ಒಂದು 2 ಸರಿ 3 ಸರಿ ಇದನ್ನು ಕಟ್ ಮಾಡಿಕೊಂಡು ನಾವು ಇದನ್ನು ಮೇಂಟೈನ್ ಮಾಡ್ಕೊಳ್ಬೋದು.
ಹಾಗೆ ಇಲ್ಲೊಂದು 2 ಗದ್ದೆಯಲ್ಲಿ ಅವರು ಯಾವುದೇ ತೆಂಗು ಬಿಟ್ಟು ಬಾಕಿ ಇಲ್ಲೇನು ಹಾಕಿಲ್ಲ. ಇಲ್ಲಿ ಕ್ರಮೇಣ ಏನಾಗ್ತದೆ, ತೆಂಗಲ್ಲಿ ಒಳ್ಳೆ ಇಳುವರಿನೂ ಕ್ರಮೇಣ ಅದು ಡೆವಲಪ್ ಆಗ್ತದೆ. ಹಾಗೆ ಇದು ಪ್ರತಿ ಒಂದೊಂದು ಗದ್ದೆನೂ ಒಂದೊಂದು ಸ್ಟೆಪ್ ಇರೋದ್ರಿಂದ ಇಲ್ಲಿ ಕಾಲುವೆನ ಇದನ್ನ ಸೋಸಿ ನೀರನ್ನು ನಾವು ಇಂಗ್ಲಿಕ್ಕೆ ತಗೊಂಡಾಗ ಆ ಕಡೆಗೆ ಲಿಂಕ್ ಕೊಟ್ಟಿದ್ದೇವೆ, ಅಲ್ಲಿಗೆ ಹೋಗುತ್ತೆ ಅದು ಲಿಂಕ್ ಆ ಕಡೆ ಹೋದಾಗ ನೀರೆಲ್ಲ ಬಸ್ಕೊಳ್ತದೆ. ಆಮೇಲೆ ಇಲ್ಲೇನು ಮಾಡಿದ್ದಾರೆ, ಅಡಿಕೆ ಜೊತೆಗೆ ತೆಂಗಿನ ಜೊತೆಗೆ ಅಡಿಕೆನೂ ಹಾಕ್ಕೊಂಡಿದ್ದಾರೆ ಇಲ್ಲಿ. ಇವಾಗ ಏನಾಗುತ್ತೆ, ಇವಾಗ ನಮಗೆ ಈ ತೆಂಗು ಸ್ವಲ್ಪ ಇನ್ನು ಕೆಳಗಡೆ ಇರೋದ್ರಿಂದ ನಮಗೆ ಅದರ ತೆಂಗಲ್ಲಿ ಸ್ವಲ್ಪ ಫಸಲು ಸಿಗುತ್ತೆ. ಆಮೇಲೆ ಅಡಿಕೆ ಮೇಲೆ ಹೋದ್ಮೇಲೆ ತೆಂಗಲ್ಲಿ ಫಸಲು ಸಿಗಲ್ಲ. ಆಗ ಆ ಫಸಲನ್ನ ನಾವು ಮ್ಯಾನೇಜ್ ಮಾಡಬೇಕಾದ್ರೆ ನಾವು ಇಲ್ಲಿ ಒಂದು ಸ್ವಲ್ಪ ಮುಂದಿನ ದಿನಗಳಲ್ಲಿ ಜೂನ್ ಜುಲೈಲಿ ನಾವು ಸ್ವಲ್ಪ ಇಲ್ಲಿ ಕಾಫಿ, ಕೊಕ್ಕೋ, ಪೆಪ್ಪರು ಇಂಥದನ್ನ ಹಾಕ್ಕೊಂಡು ಒಂದು ಲಾಸನ್ನು ನಾವು ತುಂಬಿಸ್ಕೊಳ್ಬೇಕು. ಹೀಗೆ ಕಸ ಕಡ್ಡಿಗಳನ್ನು ಸಾಲು ಮಧ್ಯದಲ್ಲಿ ಈ ರೀತಿ ಹಾಗೆ ಸುಮ್ಮನೆ ಈ ಥರ ಹಾಕಿ ಬಿಟ್ಬಿಡೋಕೆ. ಈ ಥರ ಹಾಕಿ ಬಿಟ್ಬಿಟ್ರೆ ಅಲ್ಲಿ ಅದು ಮಲ್ಚಿಂಗ್ ಆದಂಗೆ ಆಗ್ತದೆ. ಅದಕ್ಕೆ ಸ್ವಲ್ಪ ದನದ ತೊಪ್ಪೆಯನ್ನು ಕಲಿಸ್ಬಿಟ್ಟು ಮೇಲೆ ಚೆಲ್ಬಿಟ್ಟು ಅದು ಪಾಡದಲ್ಲಿ ಇರ್ತದೆ. ಇಲ್ಲೂ ಅಷ್ಟೇ, ಇಲ್ಲೂ ನಾವು ಗ್ಲೀಸಿಡಿಯವನ್ನೇ ಹಾಕಿದ್ದೀವಿ. ಯಾಕೆಂದರೆ ಇಲ್ಲಿ ನುಗ್ಗಿ ಅಗಸೆ ಯಾವುದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗೆ ಇದೊಂದು ಮರ ತುಂಬ ಹಳೆ ಮರ ಅಂತ, ಇದು ಹಲಸಿನ ಮರ. ಎಲ್ಲ ನಿಂತಿದ್ದ ಜಾಗದಲ್ಲಿ ಅದು ಒಣಗೋಗಿದೆ, ಅದನ್ನೇನು ಮಾಡೋಕ್ಕಾಗಲ್ಲ. ಇನ್ನು ನಾವು ಅದನ್ನೇನು ಕುಯ್ದು ಹಲಿಗೆ ತೆಗಿಬೇಕಾದ್ರೂ ಎಲ್ಲ ಊಟ ಹಿಡ್ದೋಗಿದೆ. ಅದು ಇನ್ನಲ್ಲೇ ಅದು ಕರಿಗೆ ಹೋಗಬೇಕು. ಈ ರೀತಿ ಕಸ ಕಡ್ಡಿಗಳನ್ನು ತೋಟದಲ್ಲಿ ಹಾಗೆ ನಾವು ಇಟ್ಕೊಳ್ಬೇಕು, ಎಲ್ಲೂ ಇದನ್ನು ವೇಸ್ಟ್ ಮಾಡಬಾರ್ದು. ಹಾಗೆ ಇದನ್ನು ಕ್ಲೀನಾಗಿ ಇಲ್ಲೇ ಬಿಟ್ಬಿಡ್ಬೇಕು. ಅದು ಬಿಟ್ಬಿಟ್ಟಾಗ ಅದ್ರ ಪಾಡಕ್ಕೆ ಅದಿರ್ತದೆ. ಅದು ಈಗ ಬೇಸಿಗೆ ಆಗಿರೋದ್ರಿಂದ ಬೇಸಿಗೆಯಲ್ಲಿ ಭೂಮಿ ಯಾವಾಗಲೂ ತಂಪಾಗಿರಬೇಕು. ಜಾಸ್ತಿ ನೀರಿನ ಅವಶ್ಯಕತೆ ಇರೋದ್ರಿಂದ ನಾವು ಭೂಮಿ ತಂಪಾಗಿದ್ದರೆ ಆಗ ನೀರು ಜಾಸ್ತಿ ಕೊಡುವಂಥ ಕೆಲಸ ಇಲ್ಲಿ ಇರೋದಿಲ್ಲ. ಹಾಗೆ ಇಲ್ಲಿ ಹೇಗೆ ಬೇಕೋ ಹಾಗೆ ಸಾಲು ಮಾಡ್ಕೊಂಡು ಇಲ್ಲಿ ಗಿಡಗಳಿಗೆ ಎಲ್ಲ ಗಿಡಗಳಿಗೆ ನೀರು ತಲುಪೋ ಥರದಲ್ಲಿ ಇದನ್ನು ವ್ಯವಸ್ಥೆ ಮಾಡಿಕೊಂಡು ಗ್ಲೀಸಿಡಿಯವನ್ನು ಇಲ್ಲಿ ನಾವು ಹಾಕಿದ್ದೇವೆ. ಇದೊಂದು 3-4 ತಿಂಗಳಾದಮೇಲೆ ಫುಲ್ಲು ಗ್ಲೀಸಿಡಿ ಆಗಿ ಇದೆಲ್ಲ ಕಾಳಾಗಿ ಡೆವಲಪ್ ಆದಮೇಲೆ ಇಲ್ಲಿಗೆ ಭೂಮಿಗೆ ಬೇಕಾದಂಥ ನೈಟ್ರೋಜನ್ ಫಿಕ್ಸೇಷನ್ನ ಅಗಸೆನೆ ಗ್ಲೀಸಿಡಿಯನ್ನೇ ಕೊಡ್ತದೆ. ಎಲೆಯಲ್ಲಿ ಯೂರಿಯಾ, ಅದ್ರ ಮೇಲೆ ಸಿಪ್ಪೆ ಮೇಲೆ ರಂಜಕ, ಕಾಂಡದಲ್ಲಿ ಪೊಟಾಸು, NPK ಅನ್ನೋದು ಆ ಗಿಡದಲ್ಲಿ ಸಿಕ್ಕುತ್ತೆ. ಬಿದ್ದಿದ್ದ ಗರಿನೆಲ್ಲ ನಾವು ಇಲ್ಲೇ ನೆಲದಲ್ಲಿ ಹಾಕ್ಕೊಂಡಾಗ ಅದ್ರ ಪಾಡಗಟ್ಟಿರ್ತದೆ. ಈ ರೀತಿ ನೀವು ಹಳೆ ತೋಟವನ್ನು ಮೇಂಟೈನ್ ಮಾಡಬೇಕಾದ್ರೆ ಈ ರೀತಿಯ ನೀವು ಇದನ್ನು ಹಾಕ್ಕೊಳ್ಬೋದು. ಇದೆಲ್ಲ ನೆಟ್ಟೆಲ್ಲ ಹಾಕಿ ಎಲ್ಲ ರೆಡಿ ಆಗೋಗಿದೆ. ಹಾಗೆ ಇಲ್ಲಿ ಬಾಟ್ಲಲ್ಲೂ ಇಲ್ಲಿ ನಾವು ಜೆಟ್ ಓಪನ್ ಹಾಕ್ತೀವಿ. ಈಗ 2 ಗಿಡದ ಮಧ್ಯದಲ್ಲಿ ಒಂದು ಮರ ಕಾಫಿಯನ್ನು ಹಾಕಿದ್ದೇವೆ. ಮರ ಕಾಫಿ ಅದು ಯಾವಾಗಲೂ ಬೇಲಿ ಹತ್ರ ಇದ್ದರೆ ಅದಕ್ಕೆ ಬಂದೋಬಸ್ತು ಆಯಿತು. ಮತ್ತು ಅದರಲ್ಲೂ ಕಾಫಿ ಸಿಗುತ್ತೆ, ಅದನ್ನು ನಾವು ಬೇರೆ ಕಾಫಿ ಜೊತೆಲಿ ಮಿಕ್ಸ್ ಮಾಡಿ ಅದನ್ನು ಬಳಸ್ಬೋದು. ಅದು ಸ್ವಲ್ಪ ಉಷ್ಣ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಮಿತವಾಗಿ ಮಳೆಗಾಲದಾಗ ಅದನ್ನ ನಾವು ಆರಾಮಾಗಿ ಬೆಳೆಸ್ಬೋದು. ಸ್ವಲ್ಪ ಪರ್ಸೆಂಟೇಜು ಕೆಲವು ಅರಬಿಕ ರೋಬಸ್ಟಿಗೆ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಬೆಳೆಸ್ಬೋದು. ಈಗ ಏನೇನು ಮಾಡ್ತೀವಿ, ಇಲ್ಲೆಲ್ಲ ಇವಾಗ ನಾವೆಲ್ಲ ಪೈಪ್ನೆಲ್ಲ ಮುಚ್ಚಿಬಿಟ್ಟಿದ್ದೀವಿ. ಇಲ್ಲಿ ಇವಾಗ ನಮಗೆ 1-2 ಎಕ್ಸ್ಟ್ರಾ ಲ್ಯಾಟ್ರನ್ನಲ್ಲಿ ಇಟ್ಕೊಂಡಿರ್ತೀವಿ. ಯಾಕೆಂತೇಳಿದ್ರೆ ನಾಳೆಗೆ ನಮಗೆ ಎಲ್ಲಾದರೂ ಇನ್ನು ಹೊಸ ಲೈನ್ ಒಂದು ಮಾಡಬೇಕಂದಾಗ ಲ್ಯಾಟ್ರನ್ ಇಲ್ಲಿದ್ದರೆ ಬೇರೆ ಕಡೆಗೆ ನಾವು ಇದು ಲೈನ್ನ ಈ ಥರ ಬಿಟ್ಕೊಳ್ಬೋದು. ಹಾಗೆ ಈ ಭಾಗದಲ್ಲಿ ನೀರು ಎಲ್ಲ ಹಿಂಗೆ ಹೋಗ್ತಾ ಇದೆ. ಇಲ್ಲೊಂದು ಮೂಲೆಯಲ್ಲಿ ಒಂದು ಹೊಂಡ ಥರ ಮಾಡಿದ್ದಾರೆ, ಅದೊಂದು ಬಾವಿ ಥರ ಅವರು ಮೊದಲೊಂದು ಅದನ್ನ ಹೀಗೆ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಇದೆಲ್ಲ ಬೇಲಿಯಲ್ಲಿ ಇದು ಜೆಟ್ರೋಪ ಎಲ್ಲ ಬರ್ತಾ ಇದೆ. ಜೆಟ್ರೋಪ ಇನ್ನೂ ಸ್ವಲ್ಪ ಜೆಟ್ರೋಪ ಇಂಪ್ರೂವ್ ಆಗಬೇಕು. ಹಾಗೆ ಇದು SPM ಲೈನು ಎಲ್ಲ ಕ್ಲೀನ್ ಮಾಡಿದ್ದೀವಿ. ಯಾಕೆಂದರೆ ಈಗ ಬೇಸಿಗೆ ಆಗಿರೋದ್ರಿಂದ SPM ಲೈನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಒಂದು ಸಮಯ ಆ ಕಡೆ ಈ ಕಡೆಯಿಂದ ಏನಾದರೂ ಬೆಂಕಿ ಇದಾದರೆ ಇದನ್ನೆಲ್ಲ ನಾವು ಫ್ರೀ ಮಾಡ್ಕೊಳ್ಬೇಕು. ಈಗ ಇದು ಶೀತ ಜಾಸ್ತಿ ಇರೋದ್ರಿಂದ ಈಗ ಕಳೆಯನ್ನು ಈಗ ಭಾಳ ಚೆನ್ನಾಗಿ ನಿಯಂತ್ರಣ ಮಾಡ್ಕೊಳ್ಬೋದು. ಜೂನ್ ಜುಲೈಗೆ ಆಗೋರಿಗೆ ಇದೆಲ್ಲ ಸ್ವಲ್ಪ ಸಮೃದ್ಧಿಯಾಗಿ ಬರುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಬೇರೆ ಈಗ ನೀರಿನ ಇದರಿಂದ ಇಲ್ಲೆಲ್ಲ ಬಿದಿರು ಹಾಕಿದ್ದೀವಿ. ಈ ಬಾರ್ಡ್ರಲ್ಲಿ ಎಲ್ಲ 10 ಅಡಿಗೆ ಫುಲ್ಲು ಬಿದಿರು ಹಾಕಿದ್ದೀವಿ. ಆಗ ಬಿದಿರು ಹಾಕೋದ್ರಿಂದ ಏನಾಗ್ತದೆ, ನೀರಿನ ಸೆಲೆನೂ ಚೆನ್ನಾಗಿರುತ್ತೆ. ಮತ್ತು ನಮಗೆ ಆ ಕಡೆ ಸೈಡಿಂದ ಬೇಸಿಗೆಯಲ್ಲಿ ಈಗೆಲ್ಲ ಬೇಸಿಗೆ ಆದಮೇಲೆ ಎಲ್ಲ ದನಕರ ಬಿಡ್ತಾರೆ. ಆಗ ದನಕರದ ಸಮಸ್ಯೆನೂ ನಮಗೆ ದೂರ ಆಗ್ತದೆ. ಮತ್ತು ಬೇರೆ ಯಾರಾದರೂ 3ನೇ ವ್ಯಕ್ತಿಗಳು ಈ ಕಡೆ ಅನಧಿಕೃತವಾಗಿ ಪ್ರವೇಶ ಮಾಡಿದ್ರು ನಾವು ಅದನ್ನು ತಪ್ಪಿಸ್ಬೋದು. ಬೀದಿ ಪಕ್ಕದಲ್ಲೆಲ್ಲ ಈ ರೀತಿ ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿದೆ. ಇದು ಪೈಪೆಲ್ಲ ಮಣ್ಣು ಮುಚ್ಚಿಕೊಳ್ಬೇಕು.
ಹೀಗೆ ಇದು ಸೆಂಟ್ರಲ್ಲಿ ಇದು ರಸ್ತೆ. ಇನ್ನೊಂದು 1-2 ತಿಂಗಳಲ್ಲಿ ಮೋಸ್ಟ್ಲಿ ಸ್ವಲ್ಪ ಇದೆಲ್ಲ ನೀರು ಸ್ವಲ್ಪ ಆರ್ಬೋದು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಶೀತ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿಗೆ ನೀರನ್ನು ಬಿಡುವಾಗ ಸ್ವಲ್ಪ ಕಡಿಮೆ ನೀರನ್ನು ಬಿಡ್ತೀವಿ. ಹಾಗೂ ಇಲ್ಲೂ ಅಷ್ಟೇ, ಈ ಲೈನಲ್ಲೆಲ್ಲ ಗ್ಲಿಸಿಡಿಯಾ ಇಲ್ಲಿ ಹಾಕ್ಕೊಂಡಿದ್ದೇವೆ. ಈ ಲೈನಲ್ಲಿ ಇಲ್ಲಿ ಅಗಸೆ ಇದೆ. ಹಾಗೆ ಇಲ್ಲಿ ನೀರು ಈಗ ಸ್ವಲ್ಪ ನೀರು ಬಿಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ಮೇಲೆ ನುಗ್ಗೆ ಸ್ವಲ್ಪ ಇಲ್ಲಿ ಕಲರ್ ಬಂದಿದೆ, ಇಲ್ಲದ್ರೆ ಎಲ್ಲ ಕೆಂಚಾಗ್ಬಿಟ್ಟಿತ್ತು. ನಾವು ಹಾಕಿರುವಂಥ ಗೊಬ್ಬರದ ಹಾಕಿರುವಂಥ ಸೆಣಬು ಅದ್ರದ್ದು ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಒಂದು ರಸ್ತೆ, ಈಗ ಇಲ್ಲಿ ಮಧ್ಯದ ರಸ್ತೆಯನ್ನು ಹೀಗೆ ಇಲ್ಲಿ ಮಾಡ್ಕೊತೇವೆ. ಕೆಲಸ ನಿರಂತರವಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೇನಾದರೂ ನಾವು ಮಾಡ್ತೀವಿ ಬದಲಾವಣೆಯನ್ನು ನಿಮಗೆ ನಾವು ತಿಳಿಸ್ತೀವಿ. ನಮಸ್ತೆ.